ये है वाटर फाउंटेन, रिवर वाटर का फाउंटेन। ಇವತ್ತು ಗೋವಾ ಮಾನ್ಸೂನ್ ಟ್ರೆಕ್ಕಿನ 3ನೇ ದಿವಸ, ಡೇ 3. ಈಗ ತಾನೇ ತಿಂಡಿ ಮುಗಿಸ್ಕೊಂಡು ಪ್ಯಾಕ್ ಲಂಚ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಈ ದಿನದ ಟ್ರೆಕ್ಗೆ ರೆಡಿಯಾಗಿದ್ದೀವಿ. ಇವತ್ತು ನಾವು ಹೋಗ್ತಾ ಇರೋ ಜಾಗ ಪಾಲಿ ವಾಟರ್ಫಾಲ್ ಅಂತ ಅದು ಶಿವಲಿಂಗ್ ವಾಟರ್ಫಾಲ್ ಅಂತ ಕೂಡ ಇಲ್ಲಿ ಕರೀತಾರೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಮತ್ತು ಇವತ್ತಿನ ಟ್ರೆಕ್ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಇವತ್ತಿನ ಟೂರ್ದು ಬ್ರೀಫಿಂಗ್ ನಡೀತಾ ಇದೆ. ಸೊ ಒಂದೇ ಜಾಗದಲ್ಲಿ 2 ವಾಟರ್ಫಾಲ್ ಇದೆ, ಪಾಲಿ ವಾಟರ್ಫಾಲು. ನೋಡೋಣ ಇವತ್ತಿನ ಟ್ರೆಕ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ನಾವು ಉಳ್ಕೊಂಡಿರುವಂಥ ಬೇಸ್ ಕ್ಯಾಂಪ್. ಇದು ಥಾಣೆ ಡೊಂಗುರ್ಲಿ ಗ್ರಾಮ ಪಂಚಾಯತ್ ಬಿಲ್ಡಿಂಗ್. ಸೊ ಡೇ 2 ಟ್ರೆಕ್ ಇವಾಗ ಡೇ 3 ಟ್ರೆಕ್ ಈಗ ತಾನೇ ಶುರು ಆಗಿದೆ. ಎಲ್ಲ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಹೋಗ್ತಾ ಇರೋದು ಪಾಲಿ ವಾಟರ್ಫಾಲ್ ಅಂತ ಅಂದ್ಬಿಟ್ಟು. ಬೇಸ್ ಕ್ಯಾಂಪಿಂದ ಈಗ ತಾನೇ ನಾವು ಹೊರಟಿದ್ದೀವಲ್ಲ, ಈ ಸುಂದರವಾದ ಹಳ್ಳಿ ಗೋವಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಹಳ್ಳಿ ಹೆಸರು ಥಾಣೆ ಡೊಂಗುರ್ಲಿ ಅಂತ ಅಂದ್ಬಿಟ್ಟು. ಸೊ ಈ ಊರಿನಲ್ಲೇ ನಮ್ಮ ಬೇಸ್ ಕ್ಯಾಂಪ್ ಇರೋದು. ಸೊ ಇಲ್ಲಿಂದ ನಮ್ಮ ಈ ದಿನದ ಟ್ರೆಕ್ಕು ಶುರುವಾಗಿದೆ. ಈ ಸುಂದರವಾದ ಹಳ್ಳಿಯಲ್ಲಿ ನಮ್ಮ ನಡಿಗೆ ರಾಶಿ ಕೆಸುವೆ ಎಲೆಗಳು ಬೆಳ್ಕೊಂಡಿವೆ. ಮಂಗಳೂರು ಸೈಡ್ ಅಂತೂ ಈ ಕೆಸುವೆ ಎಲೆಯಲ್ಲಿ ಪತ್ರೊಡೆ ಅಂತೂ ಮಾಡಿರೋದು ಕೆಲವರಿಗೆ ಗೊತ್ತೇ ಇದೆ. ನೋಡಿ ಎಷ್ಟು ಕೆಸುವೆ ಎಲೆಗಳಿದೆ ಇಲ್ಲಿ ಅಂತ. ರಾಶಿ ಕೆಸುವೆ ಎಲೆಗಳು. ಸೊ ಪಾಲಿ ವಾಟರ್ಫಾಲ್ ಹೋಗೋದಕ್ಕೆ ಟಿಕೆಟ್ ತಗೋತಾ ಇದ್ದಾರೆ ಇವರು, ನಮ್ಮ ಲೋಕಲ್ ಗೈಡು. ಹೇಳಿದ ಹಾಗೆ ಇದು ಟಿಕೆಟ್ ಕೌಂಟರು. ಕನ್ವೀನಿಯನ್ಸ್ ಫೀ ಅಂತ 50 ರೂಪಾಯಿ, ಫಾರೆಸ್ಟ್ ಫೀ ಅಂತ 100, ಮತ್ತು ಮಕ್ಕಳಿಗೆ 30 ರೂಪಾಯಿ. ಮತ್ತು 4 ಗಂಟೆ ಮೇಲೆ ಎಂಟ್ರಿ ಇಲ್ಲ, ಆಲ್ಕೋಹಾಲ್ ಇಲ್ಲ. ನೋಡಿದ್ರೆ ಪಕ್ಕದಲ್ಲಿ ಕ್ಯಾಶು ಸೇಲ್ ಕೌಂಟರ್ ಕೂಡ ಇಟ್ಬಿಟ್ಟಿದ್ದಾರೆ. ಇವಾಗ ಜಸ್ಟ್ ಫಾರೆಸ್ಟ್ ಟ್ರಯಲಿಗೆ ಎಂಟರ್ ಆದ್ವಿ. ಇಲ್ಲಿಂದ ನಮ್ಮ ನಡಿಗೆ ಫಾರೆಸ್ಟಲ್ಲಿ. ಇಲ್ಲೊಂದು ಸಣ್ಣ ಝರಿ ಸ್ಟಾರ್ಟ್ ಆಗಿದೆ. ಈ ಝರಿನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕೀಗ. ನೋಡಿ ಹೇಗಿದೆ ಈ ಝರಿ. ಆಯಿತು, ಕ್ರಾಸ್ ಮಾಡ್ಕೊಂಡು ಹೋಗುವ. ಈ ಥರ ಝರಿನಲ್ಲಿ ನಡ್ಕೊಂಡು ಹೋಗುವಂಥ ಒಳ್ಳೆಯ ಅನುಭವ. ಈ ಝರಿನಲ್ಲಿ ನಡ್ಕೊಂಡು ಆ ಕಡೆ ಹೋಗಬೇಕು. ಎಲ್ಲರೂ ಝರಿ ಕ್ರಾಸ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಬನ್ನಿ. ಇಲ್ಲಿ ಈಗ ನಮಗೆ ಕಾಣಿಸ್ತದೆ ಮತ್ತು ಗೋವಾದ ಪಶ್ಚಿಮ ಘಟ್ಟಗಳು. ಇದಕ್ಕೆ ಹೋಗೋಕ್ಕೆ ನಮಗೆ ಇನ್ನೊಂದು ದಾರಿ ಇದೆ. ಈ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಲಿ ವಾಟರ್ಫಾಲ್ 1.5 ಕಿಲೋಮೀಟ್ರ್ ಇಲ್ಲಿಂದ. ಇಲ್ಲಿ ಇನ್ನೊಂದು ಸಣ್ಣ ಝರಿ ಸಿಕ್ಕಿದೆ. ಈ ಝರಿನೂ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ರಸ್ತೆ ಇದೆ, ಒಂದು ಹೀಗೆ ಹೋಗ್ಬೋದು. ಆ ಕಡೆ ಬ್ರಿಡ್ಜ್ ಇದೆ. ಬ್ರಿಡ್ಜಲ್ಲಿ ಹೋಗೋಕ್ಕಾಗದೇ ಇರೋರು ಈ ಕಡೆ ವೇ ಟು ವಾಟರ್ಫಾಲ್ ಅಂತಿದೆ, ಆ ರಸ್ತೆಯಲ್ಲಿ ಬರ್ಬೋದು. ಝರಿ ಕ್ರಾಸ್ ಮಾಡ್ಕೊಂಡು ಹೋಗೋರು ಕ್ರಾಸ್ ಮಾಡ್ಕೊಂಡು ಆ ಕಡೆ ಆಟೋಮೆಟಿಕ್ಲಿ ಹೋಗ್ತಾರೆ. ಇನ್ನು ಮಿಕ್ದಿರೋರು ಬ್ರಿಡ್ಜಲ್ಲಿ ಆ ಕಡೆ ಕ್ರಾಸ್ ಮಾಡ್ಕೊಂಡು ಹಂಗೆ ಬರ್ತಾರೆ. ನಾವು ಝರಿನಲ್ಲೇ ಕಂಟಿನ್ಯೂ ಮಾಡೋಣ. ಒಂಥರ ನೋಡೋಕೆ ಚೆನ್ನಾಗಿದೆ. ಫೋಟೋ ತೆಗೆಸ್ಕೊತಾ ಇದ್ದಾರೆ. ಬ್ರಿಡ್ಜ್ನಲ್ಲಿ ಬರೋರು ಖುಷಿಯಾಗಿ ಬ್ರಿಡ್ಜಲ್ಲಿ ಬರ್ತಿದ್ದಾರೆ. ಇನ್ನು ಕೆಲವರು ಆಗಲೇ ನೀರಲ್ಲಿ ಇಳಿದೇ ಬಿಟ್ಟಿದ್ದಾರೆ ನೋಡಿ. ನಮ್ಮ ಗ್ರೂಪ್ ಲೀಡ್ರ್ ಇಲ್ಲೊಂದು ಕಾಯ್ಕೊಂಡಿದೆ, ಚೆನ್ನಾಗಿ ಕಾಯ್ತಾ ಇದೆ.
ಇವ್ರು ನೋಡಿ ಹೇಗೆ ತೇಲ್ತಾ ಇದ್ದಾರೆ. ಇವರೆಲ್ಲ ನೀರಲ್ಲಿ ಇಳಿದು ಒಳ್ಳೆ ಮಜಾ ತಗೋತಾ ಇದ್ದಾರೆ. ಇನ್ನೊಬ್ರು ಸ್ವಿಮ್ ಮಾಡೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ऊपर एक चढ़ो, ऊपर अभी उसके ऊपर एक चढ़ो. ಈಗ ತಾನೇ ಆ ನೀರಲ್ಲಿ ಈಜ್ಕೊಂಡು ನೆಂದು ನಮ್ಮ ಟ್ರಯಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ನಮ್ಮ ನಡಿಗೆ ಪಾಲಿ ವಾಟರ್ಫಾಲ್ ಕಡೆಗೆ. ಇಲ್ಲಿಂದ ಏರ್ತಾ ಸ್ಟಾರ್ಟ್ ಆಗಿದೆ, ಮೇಲೆ ಹತ್ಕೊಂಡು ಹೋಗೋಕ್ಕೆ ಶುರು ಆಗಿದೆ. ಈಗ ಇಲ್ಲಿಂದ ಇನ್ನು 1 ಕಿಲೋಮೀಟ್ರು ಪಾಲಿ ವಾಟರ್ಫಾಲ್ಗೆ. ಗೋವಾದ ಸುಂದರ ಪಶ್ಚಿಮ ಘಟ್ಟಗಳು ಕಾಣಿಸ್ತಾ ಇದೆ. ದೂರದಲ್ಲಿ ಹಾಗೆ ನೋಡಿದ್ರೆ ಮಳೆ ಬರ್ತಾ ಇರೋದು ಕಾಣಿಸುತ್ತೆ. ಪ್ರಕೃತಿ ಸೌಂದರ್ಯನೇ ಒಂದು ವಿಸ್ಮಯ. ಹೋಗ್ತಾ ಹೋಗ್ತಾ ಸಣ್ಣ ದಾರಿ ಆಗುತ್ತಂತೆ. ಇಲ್ಲಿಂದ ಬರೀ 500 ಮೀಟರ್ ಅಷ್ಟೇ, ಅರ್ಧ ಕಿಲೋಮೀಟ್ರ್ ನಮ್ಮ ವಾಟರ್ಫಾಲ್ಗೆ. ಹೋಗ್ತಾ ಹೋಗ್ತಾ ಟ್ರಯಲ್ ಸಣ್ಣಗಾಗಿದೆ. ಹಾಗೆ ನಾವು ನೋಡ್ಬೋದು ಈ ಪಶ್ಚಿಮ ಘಟ್ಟದ ಸುಂದರ ಅರಣ್ಯ ಪ್ರದೇಶ. ಟ್ರಯಲ್ ಹೀಗೆ ಹೋಗುತ್ತೆ. ಮಳೆ ಅಕಸ್ಮಾತ್ ಜೋರಾಗಿ ಬಂದರೆ ಇಲ್ಲೂ ಒಂದು ಸಣ್ಣ ಝರಿ ಹೋಗುತ್ತೆ ಅಂತ ಕಾಣುತ್ತೆ. ಅಲ್ಲಿಂದ ಬಂದು ಹೀಗೆ ಒಂದು ಸುರ್ಕೊಂಡು ಹೋಗುತ್ತೆ. ಸೊ ಇವರು ನಮ್ಮ ಲೋಕಲ್ ಗೈಡು ಆಪ ಗೌಂಕರ್ ಅಂತ ಅಂದ್ಬಿಟ್ಟು ಇಲ್ಲಿಯವರೇ. ನಿನ್ನೆ ಮತ್ತು ಇವತ್ತು ನಮ್ಮನ್ನ ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಟೇಕಿಂಗ್ ಅಸ್ ಆನ್ ಅ ವೆರಿ ಗುಡ್ ಟ್ರಯಲ್. ಸೇ ಹಾಯ್. ಸೊ ಇದನ್ನು ದಾಟಿದ್ರೆ ಹೀಗೆ ಹತ್ಕೊಂಡು ಹೋಗ್ತಾ ಇದ್ದಾರೆ ಜನ. ಇಲ್ಲಿ ಬಂತು ಇನ್ನೊಂದು ಸಣ್ಣ ಸೇತುವೆ ಮತ್ತು ಸಣ್ಣ ಜರಿ. ಸೇತುವೆನಲ್ಲಿ ಹೋಗುವಂಥವ್ರು ದಾಟ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಈಜಾಡಬೇಕು ಅಂತ ಇಷ್ಟ ಇರೋರು ಮತ್ತೆ ಸಣ್ಣದಾಗಿ ನೀರಲ್ಲಿ ಸ್ವಲ್ಪ ಕೂತ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಇದು ಈ ಸೇತುವೆ ಕೆಳಗಿರೋ ಸಣ್ಣ ಝರಿ. ಸೊ ಝರಿನಲ್ಲಿ ಆಟ ಆಡ್ತಾರೋರು ಆಟ ಆಡಿದ್ದಾರೆ. ಇದು ಗೋವಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರುತ್ತೆ. ಮಹಾದೇವಿ ವೈಲ್ಡ್ ಲೈಫ್ ಸ್ಯಾಂಚುರಿದು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಅಂತ ಹಾಕಿದ್ದಾರೆ. ಮತ್ತು ಇನ್ನು ಮುಂದೆ ಬಂದ ಮೇಲೆ ಇಲ್ಲಿ ಇನ್ನೊಂದು ಸೇತುವೆ ಸಿಕ್ಕಿದೆ. ಆ ಕಡೆ ದಾಟಿ ಮುಂದುವರಿಸ್ತೀವಿ. ಈ ಕಡೆ ಒಂದು ವಾಟರ್ಫಾಲ್ ಇದೆ. ಫಸ್ಟು ಈ ದಾರಿನಲ್ಲಿರೋದಕ್ಕೆ ಹೋಗಿ ಬಂದು ಆಮೇಲೆ 2ನೇ ವಾಟರ್ಫಾಲಿಗೆ ಬರಬೇಕು ಅಂತ ಪ್ಲ್ಯಾನ್ ಇದೆ. ಇವಾಗ ರಸ್ತೆ ಹೀಗಿದೆ, ಅಂದರೆ ದಾರಿ. ಈ ದಾರಿ ನಮಗೆ ಈ ಸುಂದರವಾದ ಜಲಪಾತಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಪಾಲಿ ವಾಟರ್ಫಾಲ್ನ ಶಿವಲಿಂಗ ವಾಟರ್ಫಾಲ್ ಅಂತ ಕೂಡ ಕರೀತಾರೆ. ಯಾಕೆಂದರೆ ಇಲ್ಲಿರೋ ಬಂಡೆ ನಮ್ಮ ಶಿವಲಿಂಗದ ಥರ ಕಾಣುತ್ತೆ ನೋಡೋದಕ್ಕೆ.
ಮತ್ತು ಅದರ ಮೇಲೆ ಅಭಿಷೇಕ ಆಗೋ ಥರ ಇದೆ ಇದು ನೋಡೋದಕ್ಕೆ. ಅದಕ್ಕೆ ಇದನ್ನು ಶಿವಲಿಂಗ್ ವಾಟರ್ಫಾಲ್ ಅಂತ ಕೂಡ ಕರೀತಾರೆ. ಇವರು ಒಂದು ನಾಯಿ ಕರ್ಕೊ ಬಂದಿದ್ದಾರೆ, ಅದರ ಹಿಂದೆ ಇನ್ನೊಂದು ನಾಯಿ. ಇದನ್ನು ನೋಡ್ತಾ ಇರೋ ನಮ್ಮ ಗೈಡ್ ನಾಯಿ. ನಮ್ಮ ಗ್ರೂಪಿನ ಸದಸ್ಯರಿಗೆ ತಡ್ಕೊಳ್ಳೋದಕ್ಕೆ ಆಗಿಲ್ಲ, ಆಗಲಿ ನೀರಲ್ಲಿ ಹೋಗಿ ಹೇಗೆ ಮೈ ಮರ್ತಿದ್ದಾರೆ ನೋಡಿ. ಇದು ಗೋವಾದ ಶಿವಲಿಂಗ ಜಲಪಾತ. ಇವಾಗ ಈ ಶಿವಲಿಂಗ ಜಲಪಾತದಲ್ಲಿ ನಾನು ಇಳಿತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಈಗ ತಾನೇ ಜಸ್ಟು ಈ ವಾಟರ್ಫಾಲಲ್ಲಿ ಈಜು ಮುಗ್ದಿದೆ. ಸೊ ಈಗ ನಮ್ಮ ಪಯಣ ಇದಾದ ಮೇಲೆ 2ನೇ ವಾಟರ್ಫಾಲ್ಗೆ ಹೋಗ್ತಾ ಇದ್ದೀವಿ. ನೋಡುವ, ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀವಿ. ಮೊದಲನೇ ವಾಟರ್ಫಾಲ್ ಮುಗಿಸಿ ಒಂದು ಈ ಸೇತುವೆ ದಾಟ್ಕೊಂಡು ಆ ಕಡೆ ಹೋಗ್ಬೋದು, ಇಲ್ಲ ಇದನ್ನೇ ಝರಿ ದಾಟ್ಕೊಂಡು ಆ ಕಡೆ 2ನೇ ವಾಟರ್ಫಾಲ್ ಕಡೆ ಹೋಗ್ಬೋದು. ಸೊ ಇದು ನಮ್ಮ 2ನೇ ವಾಟರ್ಫಾಲು, ಪಾಲಿ ವಾಟರ್ಫಾಲಿನ ಇನ್ನೊಂದು ವಾಟರ್ಫಾಲ್. ಇವಾಗ ಜಲಪಾತದ ಪಕ್ಕ ಪ್ಯಾಕ್ ಲಂಚ್ ಮಾಡೋ ಸಮಯ. ಕೂಡ ಇನ್ನೊಂದು ಪ್ಲಾಸ್ಟಿಕ್ ಸಿಕ್ಕಿದೆ. ಸೊ ನಮ್ಮ ಟ್ರೆಕ್ ವಾಲಂಟಿಯರ್ಸ್ ಇದನ್ನು ಪರಿಸರ ಸ್ನೇಹ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಬ್ಯಾಗಿಗೆ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇವತ್ತು ನಾವು ಮಾಡಿರೋ ಟ್ರೆಕ್ಕಲ್ಲಿ ನಮಗೆ ಸಿಕ್ಕಂತಹ ವೇಸ್ಟು ಇದು. ಸಿಟಿನಲ್ಲಿ ನಾವು ಈ ಥರ ವೇಸ್ಟ್ ನೋಡಿರ್ಬೋದು, ಬಟ್ ಇಂಥ ಪ್ರಕೃತಿ ಮಧ್ಯದಲ್ಲಿ ಈ ಥರ ವೇಸ್ಟ್ ನೋಡೋಕ್ಕೆ ಏನಾರ ಸಾಧ್ಯ ಇದೆಯಾ? ನೋಡಿ, ಜನ ಬರ್ತಾರೆ, ಬಂದು ಎಂಜಾಯ್ ಮಾಡಿ ಹೋಗಬೇಕು. ಅದನ್ನು ಬಿಟ್ಟು ಬಾಟ್ಲ್ಗಳಂತೆ, ಪ್ಲಾಸ್ಟಿಕ್ ಅಂತೆ ಅದೆಲ್ಲ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಯಾರ್ಯಾರು ಬರ್ತೀರಾ, ದಯವಿಟ್ಟು ಬನ್ನಿ, ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡಿ. ದಯವಿಟ್ಟು ಈ ಥರ ಗಲೀಜು ಮಾಡಿ ಹೋಗಬೇಡಿ. 1 ಕಿಲೋಮೀಟ್ರಲ್ಲಿ ಇಷ್ಟು ಸಿಗ್ತಾ ಇದೆ. ದೊಡ್ಡ ಟ್ರಕ್ ಇದ್ದರೆ ಅಷ್ಟೇ, ಇನ್ನು 5 ಬ್ಯಾಗ್ ಬೇಕು. ಸೊ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ದಯವಿಟ್ಟು ಗಲೀಜು ಮಾಡಬೇಡಿ. ಪ್ಲೀಸ್ ಸೇವ್ ನೇಚರ್. ಪ್ಲೀಸ್ ಸೇವ್ ನೇಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ, ಟ್ರೆಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ನಿಂತಿದೆ. ಮಳೆ ನಿಂತ ಮೇಲೆ ಇರೋ ವಾತಾವರಣವೇ ಒಂಥರ ಅದ್ಭುತ ವಾತಾವರಣ. ಇವಾಗ ನಮ್ಮ 3ನೇ ದಿನದ ಟ್ರೆಕ್ ಮುಗಿಸಿ ಬೇಸ್ ಕ್ಯಾಂಪ್ ಕಡೆ ಹೊರಟಿದ್ದೀವಿ. ಇವತ್ತಿನ ಟ್ರೆಕ್ ಮುಗಿತಾ ಬಂದಿದೆ. ಇದು ಇಲ್ಲಿಯ ವಾತಾವರಣ.